ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ, ಹಾಗಾಗಿ ಪೂಜೆ ಕೂಡ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಹಾಳೆ ಮಕ್ಕಳು ಕೂಡ ಕಾಲೇಜ್ಗೆ ಹೊರಟರು. ಅವ್ರನ್ನೂ ಕಳಿಸ್ಕೊಟ್ಟು ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋದರು. ಈಗ ಪೂಜೆ ಮಾಡೋಣ ಅಂದ್ಬಿಟ್ಟು ಈಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಜೋಡಿಸ್ಬಿಟ್ಟು ಹೂವು ಹಾಕ್ತಾಯಿದ್ದೀನಿ. ಮತ್ತು ಜೊತೆಗೆ ಇವತ್ತು ದೇವ್ರ ಮೆರವಣಿಗೆ ಕೂಡ ಬರ್ತಾಯಿದೆ, ಜಡಾಳಮ್ಮ ಅಂತಂದ್ಬಿಟ್ಟು. ಸೊ ಮೆರವಣಿಗೆ ಬರ್ತಾಯಿದೆ ನಮ್ಮ ಏರಿಯಾದಾಗೆ. ಮತ್ತು ಹಾಗೆಯೇ ನಮ್ಮ ಮನೆ ಹತ್ರ ನಾವು ದೇವ್ರನ್ನ ಕೂರಿಸ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಜೋರಾಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಈಗ ಎಲ್ಲ ಹೂವು ಎಲ್ಲ ತಂದಿದ್ದಾರೆ. ಮತ್ತು ಹಾಗೆಯೇ ಇದೆಲ್ಲ ದೇವ್ರಿಗೆ ಹೂನಾರಗಳು ತರಿಸಿದ್ದಾರೆ ಅಪ್ಪ. ನೋಡಿ, 2 ದೇವ್ರು ಬರ್ತಾ ಇರೋದು, ಒಂದು ಚೌಡೇಶ್ವರಿ, ಒಂದು ಜಡಾಳಮ್ಮ ಅಂದ್ಬಿಟ್ಟು. ಸೊ 2 ದೇವ್ರಿಗೆ 2 ಹೂನಾರ. ಮತ್ತು ಇದು ಶಾಮಂತಿಗೆ ಇಲ್ಲಿ ದೇವ್ರಿಗೆ ಹಾಕು ಅಂತಂದ್ಬಿಟ್ಟು ಹೇಳೋದ್ರು ಅಪ್ಪ. ಇನ್ನು ಎಲ್ಲ ಹೂವೆಲ್ಲ ಇಡ್ತಾ ಇದ್ದೀನಿ. ತಡಿ ಹಾಗೆ ಲಾಗ್ ಮಾಡಿಬಿಡೋಣ, ತುಂಬ ದಿನ ಆಗಿತ್ತಲ್ಲ ಲಾಗ್ ಮಾಡಿ ಅಂತಂದ್ಬಿಟ್ಟು ನೋಡಿ ಅರ್ಧ ರೆಡಿ ಮಾಡಿದೆ. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಸರಿ ಲಾಗ್ ಮಾಡೋಣ ಅಂತಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ನನಗೆ ಲಾಗ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ, ಹಾಗಾಗಿ ನಾನು ಲಾಗ್ ಮಾಡೋದಕ್ಕೆ ಸಿಗ್ತಾಯಿಲ್ಲ. ನೋಡಿ, ಈ ಕಡೆ ಕಾಳನ್ನ ನೆನೆಹಾಕಿದ್ದೀನಿ. ಒಂದು 3 kg ಅಷ್ಟು ಕಾಳು ನೆನೆಹಾಕಿದ್ದೀನಿ. ಇದು ಉಸ್ಲಿ ಮಾಡೋಣ ಕಡಲೆಕಾಳದು ಅಂತಂದ್ಬಿಟ್ಟು, ಎಲ್ಲ ಅಲ್ಲಿ ದೇವ್ರು ಕೂರಿಸ್ತೀವಲ್ಲ ಆವಾಗ ಜನಕ್ಕೆಲ್ಲ ಪ್ರಸಾದ ಹಂಚೋದಕ್ಕೆ ಅಂತಂದ್ಬಿಟ್ಟು. ಮತ್ತು ಈ ಕಡೆ ನೋಡಿ, ಅದೇ ಕಾಳು ಒಂದು ಸ್ವಲ್ಪ ಕಾಳು ಹಾಕ್ಬಿಟ್ಟು ಅದಕ್ಕೆ 100 ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದ್ದೀನಿ. ಆಲ್ಮೋಸ್ಟ್ ಆಗಲೇ ಅಮ್ಮ ಅಪ್ಪ ಊಟ ಮಾಡಿದ್ರು. ಮುದ್ದೆ ಮಾಡಿದ್ದೆ ಇದಕ್ಕೇನೆ, ಊಟ ಮಾಡಿದ್ದಾರೆ. ನಾವು ಶೇಕ್ ಕುಡಿದೆ. ಇವತ್ತು ನನಗೆ ಮೊಸರನ್ನ ಕೂಡ ಅಂತೇಳಿ ತೊಗೊಂಡೋದ. ತುಂಬ ಬಿಸಿಲಲ್ವಾ, ಹಾಗಾಗಿ ಅವನು ಇವತ್ತು ತಿಂಡಿ ಬೇಡ ನನಗೆ ಅಂದ್ಬಿಟ್ಟು ಶೇಕ್ ಕುಡಿದ್ಬಿಟ್ಟು, ಮತ್ತು ಜೊತೆಗೆ ಸ್ವಲ್ಪ ಚಾಕೋಸ್ ತೊಗೊಂಡು ಬಾಕ್ಸ್ಗೆ ಇದು ಮೊಸರನ್ನ ತೊಗೊಂಡೋದ. ತುಂಬ ಬಿಸಿಲಲ್ವಾ, ಹಾಗಾಗಿ ಇನ್ನೇನು ಸೃಷ್ಟಿ ಬರ್ತಾಳೆ ಮಧ್ಯಾಹ್ನ ಮೇಲೆ, ಅವಳೇನು ತೊಗೊಂಡೋಗೋದಿಲ್ವಲ್ಲ. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಹಾಗೆಯೇ ಫೈನಲಿ ನೋಡಿ, ಈಗ ಪೂಜೆ ಎಲ್ಲ ಆಯಿತು. ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಆದಮೇಲೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಪೂಜೆ ಎಲ್ಲ ಮುಗ್ದಿದೆ. ಮತ್ತು ಈಗ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಹೋಗ್ಬಿಟ್ಟು ಬಟ್ಟೆ ತೊಗೊಂಬರ್ಬೇಕು. ದೇವ್ರಿಗೆ ಮೊಡ್ಲಕ್ಕಿ ಕೊಡಬೇಕಲ್ವ, ಹಾಗಾಗಿ ಹೋಗ್ಬಿಟ್ಟು 2 ಸೀರೆ ತೊಗೊಂಬರ್ಬೇಕು. ಹೇಳಿದ್ನಲ್ಲ ಅವಾಗಲೂ 2 ದೇವ್ರು ಬರ್ತಾಯಿದೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ಹೋಗಿ 2 ಸೀರೆ ತೊಗೊಂಡು ಬರ್ತೀನಿ. ಫ್ರೆಂಡ್ಸ್, ಇವಾಗ ಪ್ರಸಾದಕ್ಕೆ ಅಂದ್ಬಿಟ್ಟು ಕಾಳು ನೆನೆಹಾಕಿದ್ನಲ್ವ ಕಡಲೆಕಾಳು, ಅದನ್ನು ಇವಾಗ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಒಂದು 2 ವಿಷಲ್ ಬೆಂದರೆ ಸಾಕು. ಅದಕ್ಕೆ ಈಗಿರೋ ನೆನೆಹಾಕಿದ್ದೀನಲ್ವ, ಚೆನ್ನಾಗಿ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಒಂದು 2 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ 2 ಇದ್ರೆ 3 ಸರಿ ಹೋಗುತ್ತೆ. ಅದಕ್ಕೆ 2 ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಬಿಟ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 6:30 ಆಗಿದೆ. ಒಂದು 7:30-8 ಗಂಟೆಗೆ ದೇವ್ರ ಮೆರವಣಿಗೆ ಬರ್ತಾಯಿದೆ. ಅಷ್ಟರೊಳಗೆ ಸ್ವಲ್ಪ ಪ್ರಸಾದಕ್ಕೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕಡಲೆಕಾಳು ಉಸ್ಲಿ ಹೇಳಿದ್ನಲ್ಲ ಮಧ್ಯಾಹ್ನ ನೆನೆಹಾಕಿದ್ದೆ ಅಂತ ಅಂದ್ಬಿಟ್ಟು ಕಾಳೆಲ್ಲ ಬೇಯಿಸ್ಬಿಟ್ಟು ಈಗ ನೋಡಿ ಇಲ್ಲೆಲ್ಲ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಕಡೆ ಮತ್ತೊಂದು ಸ್ವಲ್ಪ ತುಂಬ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ಸ್ವಲ್ಪ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಕಾಯೋದಕ್ಕೆ ಅಂದ್ಬಿಟ್ಟು. ಈ ಕಡೆ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಜೊತೆಗೆ ಕಾಯಿ ತುರಿ ಮತ್ತು ಸ್ವಲ್ಪ ಕರಿಬೇವು. ಇವಾಗ ಅದಕ್ಕೆ ಸ್ವಲ್ಪ ಕಾದಾದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲನೂ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿತ್ತು. ಅದಕ್ಕೆ ನಾನು ಇವಾಗ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಮತ್ತು ಹಾಗೆಯೇ ಉದ್ದಿನಬೇಳೆ ಹಾಕಿದ್ದೀನಿ. ಮತ್ತು ಹಾಗೆಯೇ ಕರಿಬೇವು ಕೂಡ ಹಾಕಿದ್ದೀನಿ. ಇನ್ನೂ ನಾನು ಪೂಜೆ ಸಾಮಾನಿಗೆಲ್ಲ ಜೋಡಿಸ್ಕೊಂಡಿಲ್ಲ. ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಎಲ್ಲ ತಂದಿಟ್ಟಿದ್ದೀನಿ, ಸೀರೆ ಮತ್ತು ಅಕ್ಕಿ ಇದೆಲ್ಲ ಮೊಡ್ಲಕ್ಕಿ ಕೊಡಬೇಕಲ್ವ, ಅದಕ್ಕೆಲ್ಲ ನೋಡಿ. ಇವಾಗ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಗೆಯೇ ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು.
ದೇವ್ರ ಪ್ರಸಾದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್ ಆಯಿತು. ಹಂಗೂ ಹೆಸರುಬೇಳೆ ಏನಾದರೂ ಮಾಡೋಣ ಅಂತಂದರೆ ಬೇಡ, ಬೇಕಂದರೆ ಸ್ವಲ್ಪ ಲೇಟ್ ಆಯಿತು ಅಂತ ಹೆಸರುಬೇಳೆ ಎಲ್ಲ ಸ್ಮೆಲ್ ಬಂದಿರುತ್ತೆ. ನಾನು ಅವಾಗ ಅರ್ಜೆಂಟಿಗೆ ಬಂದು ಮಾಡೋದಕ್ಕಾಗೋದಿಲ್ಲ. ಆವಾಗ ಬಂದು ಹೆಸರುಬೇಳೆ ಕೋಸಂಬರಿಗೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದಾದರೆ ಮಾಡಿಟ್ಕೊಡ್ಬೋದು, ಹೇಳೋಕ್ಕಾಗಲ್ಲ, ಸ್ವಲ್ಪ ಲೇಟು ಆಗುತ್ತೆ, 8:30 9 ಆಗ್ಬೋದು. ಸೊ ಹಾಗಾಗಿ ನಾನು ಕಾಳಿಸ್ತೀನಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿರೋದು. ಅದೆಲ್ಲ ರೆಡಿ ಇದೆ, ಕಾಯಿ ಅರಿಶಿನ ಕುಂಕುಮ ಹೂವು ಎಲ್ಲ ರೆಡಿ ಇದೆ. ಇವಾಗ ಅದನ್ನೆಲ್ಲ ಒಂದು ತಟ್ಟೆಗೆಲ್ಲ ಜೋಡಿಸ್ಕೊಳ್ಬೇಕು ಅಷ್ಟೇ. ಇದು ಮಾಡಿಟ್ಬಿಟ್ಟು ಎಲ್ಲ ಜೋಡಿಸೋಣ ಅಂತ. ಇನ್ನೊಂದು ಸಂಜೆ ದೀಪನೂ ಹಚ್ಚಿಲ್ಲ, ಅಲ್ಲಿ 6:45 ಆಗಿತ್ತಲ್ವ, ಫಸ್ಟ್ ಇದು ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಇವಾಗ ಇದಕ್ಕೇ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಕಾಯಿ ಹಾಕಿದ್ದೀನಿ, ಆಗುತ್ತೆ ಅಂತ ಹೇಳಿ ಹಾಕಿದ್ದೀನಿ, ಸಾಕು ಆಗುತ್ತೆ. ಮತ್ತು ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆಯೇ ಒಂದು 2 ನಿಂಬೆಹಣ್ಣು ಹುಳಿ ಬಿಡ್ತೀನಿ. 2 ನಿಂಬೆಹಣ್ಣು ಹಾಕ್ಬಿಟ್ರೆ ರೆಡಿ. ಸ್ವಲ್ಪ ಕೊತ್ತಂಬರಿ ಜೊತೆಗೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸೊ ಫೈನಲಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು. ನಾನು ಆವಾಗಲೇ ಆಲ್ರೆಡಿ ಕಾಳು ಬೇಯವಾಗಲೇ ಉಪ್ಪೆಲ್ಲ ಹಾಕಿದ್ದೆ. ಸೊ ಫ್ರೆಂಡ್ಸ್ ಇವಾಗ ಕಡಲೆಕಾಳು ಉಸ್ಲಿ ಮಾಡಿಟ್ಟಿದ್ದಾದಮೇಲೆ ಈ ಕಡೆ ಮೊಡ್ಲಕ್ಕಿಗೆ ಅಂತೇಳಿ ತೆಗೆದಿಟ್ಟಿದ್ದೀನಿ. 2 ದೇವ್ರು ಬರ್ತಾ ಇರೋದು, ಒಂದು ಜಡಲಮ್ಮ ಮತ್ತು ಹಾಗೆಯೇ ಒಂದು ಚೌಡೇಶ್ವರಿ ಅಂತಂದ್ಬಿಟ್ಟು. ಸೊ 2 ದೇವ್ರಿಗೆ ಮೊಡ್ಲಕ್ಕಿ ತೆಗೆದಿಟ್ಟಿದ್ದೀನಿ. ಕಾಯಿ ಹಣ್ಣು ಮತ್ತು ಕೊಬ್ಬರಿ, ಅಕ್ಕಿ, ಊದ್ಬತ್ತಿ, ಕಡ್ಡಿ, ಕರ್ಪೂರ, ಸೀರೆ, ಒಂದೊಂದು ಸೀರೆ ತೊಗೊಂಡ್ಬಂದಿದ್ವಲ್ಲ, ಸೀರೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇನ್ನೇನು ದೇವ್ರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 1 ಅವರ್ ಇದೆ ಹತ್ತತ್ರ. ಈಗ ನಮ್ಮನೆಯವರು ಕೂಡ ಬೇಗನೆ ಬರ್ತಾ ಇದ್ದಾರೆ. ಹೇಳಿದೆ ಬೇಗ ಬನ್ನಿ ಅಂತ. ಸೊ ಅವರು ಕೂಡ ಬರ್ತಿದ್ದೀನಿ ಅಂತ ಹೇಳಿದ್ರು. ಸೊ ಎಲ್ಲ ರೆಡಿ ಆಗಿದೆ. ಮತ್ತು ಹಾಗೆಯೇ ಇವಾಗ ಕೆಂಪಾರ್ತಿಗೆ ಅಂತಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೂ ನಾನು ದೀಪ ಹಚ್ಚಿಲ್ಲ, ಇದೆಲ್ಲ ಮಾಡಿಟ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಫ್ರೆಂಡ್ಸ್ ಇವಾಗ ದೇವ್ರು ಬರ್ತಾ ಇರೋದು ಜಡಳಮ್ಮ ಮತ್ತು ಹಾಗೆ ಚೌಡೇಶ್ವರಿ ಅಂತ ಅಂದ್ಬಿಟ್ಟು. ಇದು ನಮ್ಮ ತಾತೆಯವ್ರದ್ದು ದೇವರು. ಮೊದಲಿಗೆ ಇಲ್ಲೇ ಇದ್ದಿದ್ದು ದೇವಸ್ಥಾನ. ಸೊ ಈಗ ಬೇರೆ ಕಡೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರ್ತಾ ಇರೋದು, ಏಕೆಂದರೆ ಇದು ತವ್ರ ಮನೆ ಅಲ್ವಾ, ಹಾಗಾಗಿ ಇಲ್ಲಿ ಕರ್ಕೊಂಡು ಬರ್ತಾ ಇರೋದು. ಅದಕ್ಕಾಗಿ ನಾವು ಕೂಡ ಇಲ್ಲಿ ಕೂರಿಸ್ಬಿಟ್ಟು ಮೊಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾ ಇರೋದು. ಇದು 40ನೇ ವರ್ಷದ ಜಾತ್ರಾ ಮಹೋತ್ಸವ. ಫ್ರೆಂಡ್ಸ್ ನೋಡಿ ಹೂನಾರ, ಒಂದು ಸುಗಂಧರಾಜ ಹೂನಾರ ತರಿಸಿದ್ದೀವಿ. ಮತ್ತು ಜೊತೆಗೆ ಒಂದು ಗುಲಾಬಿದು ಸಕ್ಕಾ ಇದೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ದೊಡ್ಡದಾಗಿದೆ, ತುಮಕೋನು ಇದೆ, ಚೆನ್ನಾಗಿದೆ. ಈಗ ಎಲ್ಲ ರೆಡಿ. ಇನ್ನೇನು ಆಲ್ಮೋಸ್ಟ್ ಬರ್ತಾ ಇದೆಯಂತೆ, ನಮ್ಮ ಮನೆ ಹತ್ತತ್ರ ಬರುತ್ತೆ ಇನ್ನೊಂದು 1/2 ಅವರು. ಮತ್ತು ಈಗಳೆಲ್ಲ ನೋಡಿ ಮೊದಲಿಗೆಲ್ಲ ರೆಡಿ ಆಯಿತು. ಮತ್ತು ಇದನ್ನೇ ಕಾಳು ಸ್ಕಿನ್ನು ಕೂಡ 2 ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲ ಹತ್ರಕ್ಕೆ ಬಂದಮೇಲೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೇ.
ನಿಂಗೆ ಯಾರ
ಬಡ ಅದ್ರೊಳಗೆ ಸಿಗಿಸ್ಬಿಡ. ಇದು ತೆಗ್ದಿದ್ದು ತಗೊಳ್ರಿ ಈ ಕಡೆಯಿಂದ ಕೊಟ್ಟಿದ್ದು. ಇನ್ನೊಂದೆಲ್ಲಿ ಇನ್ನೊಂದು ಇನ್ನೊಂದು ಹಾಕಿತ್ತು ಕೊಟ್ರ ಅದು ಮನೆಗೆ ಹಾಕಿ ತಗೊಳ್ರಿ ತೆಗ್ದಿರೋದು ಮನೆಗೆ ಹಾಕಿ.
ದೇವ್ರು ಬಂದಿತ್ತು. ಅಂಗಡಿ ಹತ್ರ ಎಲ್ಲ ದೇವರೆಲ್ಲ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ಮತ್ತು ಹಾಗೆ ಮೊಡ್ಲಕ್ಕೆಲ್ಲ ಕೊಟ್ಬಿಟ್ಟು ಈಗ ಮನೆಗೆ ಬಂದವು. ಮನೆಗೆ ಬಂದಮೇಲೆ ಇದು ಸಾಂಬಾರು ಮಾಡಿದ್ನಲ್ಲ ಮಧ್ಯಾಹ್ನನೇ, ಅದ್ರದ್ದು ಕಡಲೆಕಾಳು ಸಾಂಬಾರನ್ನ ಬಿಸಿ ಇಟ್ಟಿದ್ದೀನಿ, ಮತ್ತು ಜೊತೆಗೆ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ. ಮತ್ತು ಹಾಗೆಯೇ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ದೋಸೆ ಅಕ್ಕಿ ನೆನೆ ಅದನ್ನ ಇವಾಗ ದೋಸೆ ಮಾಡೋಣ ನಾಳಿಕೆ ಅಂತಂದ್ಬಿಟ್ಟು ಇವಾಗ ಅದನ್ನು ಅಕ್ಕಿ ರುಬ್ಬೋದಕ್ಕೆ ರುಬ್ತಾಯಿದ್ದೀನಿ. ಮತ್ತು ಹಾಗೆ ನಮ್ಮನೆಯವರು ದೇವ್ರನ್ನ ಹೊತ್ಕೊಂಡಿದ್ರಲ್ವ, ಸೊ ಅವರು ಇನ್ನೂ ಹೋಗಿದ್ದಾರೆ, ಬಂದಿಲ್ಲ. ಒಂದು ಸ್ವಲ್ಪ ದೂರದವರೆಗೂ ಹೊತ್ಕೊಂಡು ಹೋಗಿ ಆಮೇಲೆ ಬರ್ತೀವಿ ಅಂತ ಹೇಳಿದ್ರು. ಸೊ ಆಯಿತು ನೀವು ಬನ್ನಿ ಅಂದ್ಬಿಟ್ಟು ನಾವು ಇವಾಗ ಬಂದು ಮನೆ ಹತ್ರಕ್ಕೆ. ಮತ್ತು ಹಾಗೆ ಕಾಳು ಉಸ್ಲೆಲ್ಲ ಇತ್ತಲ್ಲ, ಅದಕ್ಕೆ ಮುದ್ದೆ ಏನು ಬೇಡ ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ಇವಾಗ ಇದೊಂದು ದೋಸೆ ಇಟ್ಟು ರುಬ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ಅವರು ಬರ್ತಾರೆ. ಸ್ವಲ್ಪ ಲೈಟಾಗಿ ಏನಾದರೂ ಊಟ ಮಾಡಿಕೊಂಡು ಹೋಗಿ ಮಲ್ಕೊಳ್ಳೋದು ಅಷ್ಟೇ ಇವತ್ತು. ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಇವತ್ತಿನ ಈ ಲಾಗು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.